Continue students. Food preservation. Food is spoiled by microorganisms. ಸೂಕ್ಷ್ಮ ಜೀವಿಗಳ ಕಾರಣದಿಂದಾಗಿ ಏನಾಗುತ್ತೆ, ಫುಡ್ ಸ್ಪಾಯಿಲ್ ಆಗುತ್ತೆ. ದ ಸ್ಪಾಯಿಲ್ ಫುಡ್ ಹ್ಯಾಸ್ ಬ್ಯಾಡ್ ಸ್ಮೆಲ್ ಆ್ಯಂಡ್ ಟೇಸ್ಟ್. ಅದರ ಸ್ಮೆಲ್ ಮತ್ತು ಟೇಸ್ಟ್ ಏನಾಗಿರುತ್ತೆ, ಬ್ಯಾಡ್, ಕೆಟ್ಟ ಸ್ಮೆಲ್ ಇರುತ್ತೆ, ಟೇಸ್ಟ್ ಇರುತ್ತೆ. ಕಾಸು ಫುಡ್ ಪಾಯ್ಸನಿಂಗ್, ಅದಕ್ಕೆ ಫುಡ್ ಪಾಯ್ಸನ್ ಆಗಿದೆ, ವಿಷವಾಗಿದೆ. ಆರ್ ಡಿಟೀರಿಯರೇಷನ್ನು ಅಂತೀವಿ, ಹಳಸಿದೆ. ದ ಫುಡ್ ಕ್ಯಾನ್ ಬಿ ಪ್ರಿಸರ್ವ್ಡ್ ಬೈ ಪ್ರೊಟೆಕ್ಟಿಂಗ್ ಇಟ್ ಫ್ರಮ್ ಮೈಕ್ರೋಆರ್ಗನಿಸಮ್, ಬಿಕಾಸ್ ದ ಸ್ಪಾಯ್ಲಿಂಗ್ ಆಫ್ ಫುಡ್ ಈಸ್ ಬಿಕಾಸ್ ಆಫ್ ಮೈಕ್ರೋಆರ್ಗನಿಸಮ್ಸ್. ಇಫ್ ನೋ ಮೈಕ್ರೋಆರ್ಗನಿಸಮ್, ನೋ ಸ್ಪಾಯ್ಲೇಜ್. ಸೂಕ್ಷ್ಮ ಜೀವಿಗಳ ಕಾರಣದಿಂದಾಗಿ ಫುಡ್ ಸ್ಪಾಯ್ಲ್ ಆಗುತ್ತೆ. ಇಫ್ ಮೈಕ್ರೋಆರ್ಗನಿಸಮ್ಸ್ ನಾಟ್ ಎಂಟರ್ ಟು ದಿ ಫುಡ್, ಇಟ್ ನಾಟ್ ಸ್ಪಾಯಿಲ್, ಇಟ್ ರಿಮೈನ್ ಆ್ಯಸ್ ಇಟ್ ಈಸ್ ಫಾರ್ ಲಾಂಗ್ ಟೈಮ್. ಸೂಕ್ಷ್ಮಜೀವಿಗಳ ಪ್ರವೇಶ ಆಹಾರಕ್ಕೆ ಆಗಿಲ್ಲ ಅಂದರೆ ಅದು ಸ್ಪಾಯಿಲ್ ಆಗಲ್ಲ, ಹಾಗೆಯೇ ಪರ್ಮನೆಂಟ್ ಉಳಿಯುತ್ತೆ, ಲಾಂಗ್ ಟೈಮ್ ಉಳಿಯುತ್ತೆ. ಸೊ ವಿ ಅವಾಯ್ಡ್ ದಿ ಎಂಟ್ರಿಂಗ್ ಆಫ್ ಮೈಕ್ರೋಬ್ಸು ಇನ್ ಟು ದಿ ಫುಡ್. ಸೊ ಮೈಕ್ರೋಬ್ಸ್ ಫುಡ್ಡಿಗೆ ಎಂಟ್ರಿ ಆಗೋದನ್ನು ಅವಾಯ್ಡ್ ಮಾಡಬೇಕಲ್ವಾ. ಫುಡ್ ಕ್ಯಾನ್ ಬಿ ಪ್ರಿಸರ್ವ್ಡ್ ಬೈ ಡಿಫರೆಂಟ್ ಮೆಥಡ್ಸ್. ಹಾಗಾಗಿ ಫುಡ್ಡನ್ನು ಮೈಕ್ರೋಬ್ಸ್ಗೆ ಸಿಗದ ಹಾಗೆ ಪ್ರಿಸರ್ವ್ ಮಾಡಲಿಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದೆ. ಫುಡ್ಡಿಗೆ ಮೈಕ್ರೋಬ್ಸು ಹೋಗಬಾರ್ದು, ಅಥವಾ ಹೋದ ಮೈಕ್ರೋಬ್ಸ್ ಅದು ಸಾಯಬೇಕು. ಸೊ ಫಸ್ಟ್ ಮೆಥಡ್ ಈಸ್ ದ ಕೆಮಿಕಲ್ ಮೆಥಡ್. ಫುಡ್ ಲೈಕ್ ಪಿಕಲ್ಸ್ ಕ್ಯಾನ್ ಬಿ ಪ್ರಿಸರ್ವ್ಡ್ ಬೈ ಯೂಸಿಂಗ್ ಕೆಮಿಕಲ್ಸ್ ಲೈಕ್ ಸಾಲ್ಟ್ಸ್ ಆ್ಯಂಡ್ ಎಡಿಬಲ್ ಆಯಿಲ್ಸ್. ರಾಸಾಯನಿಕಗಳು, ಸಾಲ್ಟ್, ಉಪ್ಪು, ಎಣ್ಣೆ, ಇವೆಲ್ಲ ಪಿಕ್ಕಲ್ಗೆ ಹಾಕ್ತಾರೆ. ಜಾಮ್ಸ್ ಆ್ಯಂಡ್ ಸ್ಕ್ವಾಶ್ ಕ್ಯಾನ್ ಬಿ ಪ್ರಿಸರ್ವ್ಡ್ ಬೈ ಯೂಸಿಂಗ್ ಸೋಡಿಯಂ ಬೆನ್ಝೋಯೇಟ್. ಸ್ಕ್ವಾಶು, ಜಾಮು ಪ್ರಿಸರ್ವ್ಡ್ ಬೈ ಸೋಡಿಯಂ ಬೆನ್ಝೋಯೇಟ್ ಯೂಸ್ ಮಾಡಿಕೊಂಡು ಪ್ರಿಸರ್ವ್ ಮಾಡ್ತಾರೆ. ಸೋಡಿಯಂ ಬೈಸಲ್ಫೇಟ್ ಆಲ್ಸೋ ಯೂಸ್ಡ್. These chemicals are called preservatives because they are harmless to us. ನಮಗೇನು ಅದರಿಂದ ಹಾರ್ಮ್ ಇಲ್ಲ, ಬಟ್ ಮೈಕ್ರೋಬ್ಸ್ ಅನ್ನೋದು ಏನು ಎಲೋ ಮಾಡಲ್ಲ, ಮೈಕ್ರೋಬ್ಸನ್ನು ಕಿಲ್ಲಿಂಗ್ ಮಾಡುತ್ತೆ, ಸಾಯಿಸುತ್ತೆ. ಹಾಗಾಗಿ ಫುಡ್ ಪ್ರಿಸರ್ವ್ ಆಗುತ್ತೆ. ಬೈ ಯೂಸಿಂಗ್ ಕಾಮನ್ ಸಾಲ್ಟ್, ಅಡುಗೆ ಉಪ್ಪು ಉಪಯೋಗ ಮಾಡಿಕೊಂಡು. ಫುಡ್ ಐಟಮ್ಸ್ ಲೈಕ್ ಫಿಶು, ಮೀಟ್, ಆಮ್ಲ, ರಾ ಮ್ಯಾಂಗೋಸ್, ಟರ್ಮರಿಂಡು ಎಕ್ಸೆಟ್ರಾ ಕ್ಯಾನ್ ಬಿ ಪ್ರಿಸರ್ವ್ಡ್ ಬೈ ಯೂಸಿಂಗ್ ಕಾಮನ್ ಸಾಲ್ಟ್ ಅಲ್ವಾ. ಮೀನು, ಮಾಂಸ, ಆಮ್ಲ ಅಂದರೆ ಹುಳಿರುವಂಥ ಪದಾರ್ಥಗಳು, ಹಸಿ ಮ್ಯಾಂಗೋ ಅದು ಹುಳಿರುತ್ತೆ, ಟ್ಯಾಮರಿಂಡು, ಇವನ್ನೆಲ್ಲ ಪ್ರಿಸರ್ವ್ ಬೈ ಯೂಸಿಂಗ್ ಕಾಮನ್ ಸಾಲ್ಟ್, ಅಡುಗೆ ಉಪ್ಪು ಉಪಯೋಗ ಮಾಡಿಕೊಂಡು ಪ್ರಿಸರ್ವ್ ಮಾಡ್ತೀವಿ. ಇಟ್ ಪ್ರಿವೆಂಟ್ಸ್ ದಿ ಗ್ರೋತ್ ಆಫ್ ಮೈಕ್ರೋಬ್ಸ್ ಗ್ರೋತನ್ನು ಪ್ರಿವೆಂಟ್ ಮಾಡುತ್ತೆ. ಥರ್ಡ್, ಬೈ ಯೂಸಿಂಗ್ ಶುಗರ್. ಫುಡ್ ಐಟಮ್ಸ್ ಲೈಕ್ ಜಾಮ್ಸ್, ಜೆಲ್ಲೀಸು, ಸ್ಕ್ವಾಶಸ್ಸು ಎಕ್ಸೆಟ್ರಾ ಕ್ಯಾನ್ ಬಿ ಪ್ರಿಸರ್ವ್ಡ್ ಬೈ ಯೂಸಿಂಗ್ ಶುಗರ್ ಸೊಲ್ಯೂಷನ್. ಸಕ್ಕರೆ ದ್ರಾವಣದಲ್ಲಿ ಇಡ್ತಾರೆ. ಜಾಮ್ ಅಂತೂ ಗೊತ್ತು ನಿಮಗೆ. ಇಟ್ ಪ್ರಿವೆಂಟ್ಸ್ ದಿ ಗ್ರೋತ್ ಆಫ್ ಮೈಕ್ರೋಬ್ಸ್. ಹೈ ಕಾನ್ಸಂಟ್ರೇಷನ್ ಶುಗರು, ಸಾಲ್ಟ್ ಸೊಲ್ಯೂಷನ್, ಮೈಕ್ರೋಬ್ಸ್ ನಾಟ್ ಗ್ರೋ. ಸೊ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದರೆ, ಸಾಂದ್ರತೆ ಜಾಸ್ತಿ ಇದ್ದರೆ ಅಲ್ಲಿ ಮೈಕ್ರೋಬ್ಸು ಬೆಳೆಯಲ್ಲ. ಬೈ ಯೂಸಿಂಗ್ ಆಯಿಲ್ ಆ್ಯಂಡ್ ವಿನೆಗರ್. ದ ಫುಡ್ ಐಟಮ್ಸ್ ಲೈಕ್ ಪಿಕಲ್ಸು, ವೆಜಿಟೇಬಲ್ಸು, ಫಿಶು, ಮೀಟು ಎಕ್ಸೆಟ್ರಾ ಆರ್ ಪ್ರಿಸರ್ವ್ಡ್ ಬೈ ಯೂಸಿಂಗ್ ಆಯಿಲ್ ಆ್ಯಂಡ್ ವಿನೆಗರ್. ಇಟ್ ಪ್ರಿವೆಂಟ್ಸ್ ದಿ ಗ್ರೋತ್ ಆಫ್ ಮೈಕ್ರೋಬ್ಸ್ ಗ್ರೋತನ್ನು ಅದು ಏನು ಮಾಡುತ್ತೆ, ಪ್ರಿವೆಂಟ್ ಮಾಡುತ್ತೆ. ಬೈ ಹೀಟ್ ಆ್ಯಂಡ್ ಕೋಲ್ಡ್ ಟ್ರೀಟ್ಮೆಂಟು. ಹೀಟಿಂಗ್ ದ ಫುಡ್ ಐಟಮ್ಸ್ ಕಿಲ್ಸ್ ಮೈಕ್ರೋಬ್ಸ್. ಬಿಸಿ ಮಾಡಿದರೆ ಮೈಕ್ರೋಬ್ಸ್ ಹತ್ತು ಹೋಗುತ್ತೆ, ನಮಗೆ ಗೊತ್ತಿದೆ ಅಲ್ವಾ. ಹಾಗೆಯೇ ಸಿಮಿಲರ್ಲಿ ಸ್ಟೋರಿಂಗ್ ಫುಡ್ ಐಟಮ್ಸ್ ಲೋ ಟೆಂಪ್ರೇಚರ್ ಪ್ರಿವೆಂಟ್ ದಿ ಗ್ರೋತ್ ಆಫ್ ಮೈಕ್ರೋಬ್ಸ್ ಗ್ರೋತ್ ಅನ್ನೋದು ಪ್ರಿವೆಂಟ್ ಮಾಡುತ್ತೆ. ಸೊ ವಿ ಆರ್ ಯೂಸಿಂಗ್ ಫ್ರಿಜ್ಜಲ್ಲಿ ಇಡ್ತೀವಿ. ಲೋ ಟೆಂಪ್ರೇಚರು ಪ್ರಿಸರ್ವೇಷನ್ ಅಂದರೆ ಏನು ಅರ್ಥ, ಯೂಸಿಂಗ್ ದ ಫ್ರಿಜ್ಜಸ್ ಆ್ಯಂಡ್ ಫ್ರೀಝರ್ಸ್. ಓಕೆ. ಪ್ರಿಸರ್ವೇಷನ್, the process of heating milk about 70 degrees Celsius for 15 to 30 seconds and then suddenly chilling it prevent the growth of microbes is called pasteurization. Pasteurization is explained by Louis Pasteur, so his name is given that process pasteurization. ಪ್ಯಾಶ್ಚರೀಕರಣ ಅಂತಂದರೆ ಹಾಲನ್ನು ಬಿಸಿ ಮಾಡಿ ಆ ನಂತರ ಚಿಲ್ಲಿಂಗ್ ಅಂದರೆ ತುಂಬ ತಣ್ಣಗೆ ಮಾಡೋದು, ಅಂದರೆ ಫ್ರೀಸಿಂಗ್ ಮಾಡಿದರೆ
ಆವಾಗ ಅದರಲ್ಲಿರುವಂಥ ಎಲ್ಲ ಮೈಕ್ರೋಬ್ಸ್ ಸತ್ತು ಹೋಗುತ್ತೆ. ದಿಸ್ ಪ್ರೊಸೆಸ್ ವಾಸ್ ಡಿಸ್ಕವರ್ಡ್ ಬೈ ಲೂಯಿಸ್ ಪ್ಯಾಸ್ಚರ್. ಇಲ್ಲಿ 70 ಡಿಗ್ರಿ 15 ಸೆಕೆಂಡ್ ಟು 13 ಸೆಕೆಂಡ್ಸು ಅಂತ ಇದೆ. ಹಿಂದೆ ಹೇಗಿತ್ತು ಅಂದರೆ 60 ಡಿಗ್ರಿ ಫಾರ್ 30 ಮಿನಿಟ್ಸು ಅಂತ ಇತ್ತು. ಓಕೆ. ಬೈ ಸ್ಟೋರೇಜ್ ಆ್ಯಂಡ್ ಪ್ಯಾಕಿಂಗ್ ಮೆನಿ ಫುಡ್ ಐಟಮ್ಸ್ ಆರ್ ಸ್ಟೋರ್ಡ್ ಇನ್ ಏರ್ ಟೈಟ್ ಕಂಟೈನರ್ಸ್ ಟು ಪ್ರೊಟೆಕ್ಟ್ ದೆಮ್ ಫ್ರಮ್ ಮೈಕ್ರೋಬ್ಸ್. ಸೊ ಏರ್ ಟೈಟ್ ಕಂಟೈನರಲ್ಲಿ ಪ್ರೊಟೆಕ್ಟ್ ಮಾಡಿದರೆ ಆಗದು ಪ್ರಿಸರ್ವ್ ಇದು ಏನು ಹಾಳಾಗಲ್ಲ, ಏಕೆಂದರೆ ಅಲ್ಲಿ ಹೊರಗಿನ ಮೈಕ್ರೋಬ್ಸ್ ಎಂಟ್ರಿ ಆಗಲಿಕ್ಕೆ ಅವಕಾಶ ಇಲ್ಲ, ಹಾಗಾಗಿ ಇದೇನು ಆಗೋದಿಲ್ಲ. ಸೊ ಪ್ರಿಸರ್ವಿಂಗ್ ಏರ್ ಟೈಟ್ ಕಂಟೈನರ್ಸು ಫ್ರಿಡ್ಜಸ್ ಆರ್ ಯೂಸಿಂಗ್. ಇಲ್ಲಿ ಸಾಲ್ಟ್ ಹಾಕಿದೆ. ಸೊ ಡಯಾಗ್ರಾಮ್ಸ್ ಆರ್ ಗಿವನ್, ಸಿ ಗೊತ್ತಿದೆ. ನೆಕ್ಸ್ಟ್ ಅವರ್ ಕ್ಲಾಸ್ ಈಸ್ ನೈಟ್ರೋಜನ್ ಸೈಕಲ್. ಸೈಕ್ಲಿಂಗ್ ಆಫ್ ನೈಟ್ರೋಜನ್ ಇನ್ ದಿ ನೇಚರ್ ಈಸ್ ಕಾಲ್ಡ್ ನೈಟ್ರೋಜನ್ ಸೈಕಲ್. ಪರಿಸರದಲ್ಲಿ ನೈಟ್ರೋಜನ್ ಇರುತ್ತೆ, ಏರಲ್ಲಿರುತ್ತೆ ನೈಟ್ರೋಜನ್, ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಏರಲ್ಲಿರುತ್ತೆ. ಏರಲ್ಲಿರುವಂಥ ನೈಟ್ರೋಜನ್ ಏನಾಗುತ್ತೆ, ಕಮ್ ಟು ದ ಬ್ಯಾಕ್ಟೀರಿಯಾ ಟರ್ನ್ ಕಾಂಪೌಂಡ್ಸ್ ಆಫ್ ನೈಟ್ರೋಜನ್ ಇಂಟು ಗೇಷಿಯಸ್ ನೈಟ್ರೋಜನ್. ಇದು ಏನು ಮಾಡುತ್ತೆ ಅಂದರೆ ಬ್ಯಾಕ್ಟೀರಿಯಾ ಈ ಕಡೆಯಿಂದ ಬರಬೇಕು. ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ನು ಆ್ಯರೋ ಮಾರ್ಕ್ ಉಲ್ಟಾ ಇದೆ. ಲೈಟ್ನಿಂಗ್ ಫಿಕ್ಸ್ ದ ನೈಟ್ರೋಜನ್. ಲೈಟಿಂಗ್ ಆಗೋ ಏನಾಗುತ್ತೆ, ನೈಟ್ರೋಜನ್ ಅಟ್ಮಾಸ್ಫಿಯರ್ ಏನಿದೆ ಗ್ಯಾಸ್ ಸ್ಟೇಟಲ್ಲಿ ಅದು ಕಾಂಪೌಂಡ್ ಸ್ಟೇಟಿಗೆ ಬರುತ್ತೆ. ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಬ್ಲೂ ಗ್ರೀನ್ ಆಲ್ಗೆ ಫಿಕ್ಸ್ ಅಟ್ಮಾಸ್ಫಿಯರ್ ನೈಟ್ರೋಜನ್. ಬ್ಲೂ ಗ್ರೀನ್ ಆಲ್ಗೆ ಅದೇನು ಮಾಡುತ್ತೆ ಅಂದರೆ ನೈಟ್ರೋಜನ್ನ ಮಣ್ಣಲ್ಲಿ ಸೇರಿಸುತ್ತೆ. ಲೈಟ್ನಿಂಗ್ ಆಗಿ ಮಳೆಯ ಮೂಲಕ ನೈಟ್ರೋಜನ್ ಮಣ್ಣಿಗೆ ಬರುತ್ತೆ. ಸೊ ಕಾಂಪೌಂಡ್ಸ್ ಆಫ್ ನೈಟ್ರೋಜನ್ ಇನ್ ದಿ ಸಾಯಿಲ್, ಮಣ್ಣಿಗೆ ನೈಟ್ರೋಜನ್ ಕಾಂಪೌಂಡ್ಸ್ ಬರುತ್ತೆ. ಅಲ್ಲಿಂದ ಅಪ್ಟೇಕ್ ಬೈ ಪ್ಲ್ಯಾಂಟ್ಸ್ ಅದನ್ನು ತಗೊಳ್ತವೆ, ಅಬ್ಸಾರ್ವ್ ಮಾಡಿಕೊಂಡು ಅನಿಮಲ್ ಈಟ್ ಅನಿಮಲ್ಸ್ ಪ್ಲ್ಯಾಂಟನ್ನು ಈಟ್ ಮಾಡುತ್ತೆ. ಅವುಗಳ ಎಸ್ಕ್ರೀಟ ನೈಟ್ರೋಜನ್ ವೇಸ್ಟ್ ಫ್ರಮ್ ಎಸ್ಕ್ರೀಷನ್ ಆ್ಯಂಡ್ ಡೆತ್. ಅನಿಮಲ್ಸ್ ಎಸ್ಕ್ರೀಷನ್ನು ಅದರ ಡೆತ್ತಿಂದ ಮತ್ತೆ ನೈಟ್ರೋಜನ್ ಸಾಯಿಲಿಗೆ ಬರುತ್ತೆ. ಸಾಯಿಲಿಂದ ಒಂದು ಪೋರ್ಷನ್ ನೈಟ್ರೋಜನ್ ಒನ್ಸ್ ಅಗೈನ್ ಅದು ಅಟ್ಮಾಸ್ಫಿಯರಿಗೆ ಹೋಗುತ್ತೆ. ಬ್ಯಾಕ್ಟೀರಿಯಾ ಟರ್ನ್ ಕಾಂಪೌಂಡ್ಸ್ ಆಫ್ ನೈಟ್ರೋಜನ್ ಇಂಟು ಗೇಸಿಯಸ್ ನೈಟ್ರೋಜನ್. ಜರಿ